ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ನಿಮ್ಮ ಇನ್ಫಾರ್ಮೇಟಿವ್ ನವೋದನ್. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನವೀನ್ ಸರ್, ಕನ್ಸಲ್ಟೆಂಟ್ ಫಿಸಿಷಿಯನ್ ಆ್ಯಂಡ್ ಡಯಾಬಿಟಿಸ್ ಸ್ಪೆಷಲಿಸ್ಟ್ ಅಟ್ ಬ್ಯಾಂಗ್ಳೂರ್. ಸರ್, ಇವತ್ತು ಒಬ್ರು OPD ಬಂದಿದ್ರು ಸರ್. ಆ OPD-ಲಿ ಆ ಪೇಷಂಟ್ಗೆ ಹೆಡ್ಏಕ್ ಅಂತ ಹೇಳ್ತಿದ್ರು. ಬಟ್ ಸರ್, ನನಗೆ ಗೊತ್ತಿರೋ ಪ್ರಕಾರ ತುಂಬಾ ತರಹದ ಹೆಡ್ಏಕ್ಸ್ ಇದೆ. ಲೈಕ್ ಈಗ ಒಂದ್ ತರಹದಾದ್ರೆ ಮೈಗ್ರೇನ್ ಹೆಡ್ಏಕ್ ಆಗಿರ್ಬೋದು, ಒಂದ್ ಕಡೆ ಆದ್ರೆ ಸೈನಸೈಟಿಸ್ ಇಂದ ಹೆಡ್ಏಕ್ ಆಗಿರ್ಬೋದು, ಒಂದ್ ಕಡೆ ಸ್ಟ್ರೆಸ್ ಇಂದ ಹೆಡ್ಏಕ್ ಆಗುತ್ತೆ, ಮತ್ತೆ ಇನ್ನೊಂದ್ ಕಡೆ ಹೈ BP ಇರೋದ್ರಿಂದನೂ ಹೆಡ್ಏಕ್ ಆಗುತ್ತೆ. ಸೊ ಸರ್, ಹೇಗೆ ಕಂಡುಹಿಡಿಯೋದು ಸರಿ 4 ಹೆಡ್ಏಕ್? ಇದೇ ರೀತಿ ವ್ಯೂವರ್ಸ್ ಗಳಲ್ಲೂ ತುಂಬಾ ಜನಕ್ಕೆ ಹೆಡ್ಏಕ್ ಇರುತ್ತೆ, ಅವ್ರಿಗೂ ಸಹ ಕನ್ಫ್ಯೂಷನ್ ಇರುತ್ತೆ. ನನ್ಗೆ ಸ್ಟ್ರೆಸ್ ಇಂದ ಬರ್ತೈತಾ ಹೆಡ್ಏಕು, ಇಲ್ಲ ಮೈಗ್ರೇನ್ ಏನಾದ್ರೂ ಆಯ್ತಾ, ಸೈನಸೈಟಿಸ್ ಆಯ್ತಾ? ಇದೇ ರೀತಿ ತುಂಬಾ ಕನ್ಫ್ಯೂಷನ್ಸ್ ಇದೆ ಸರ್. ಪ್ಲೀಸ್ ಅದ್ರ 4 ಹೆಡ್ಏಕ್ಸ್ ಮೇಲೆ ಒಂದ್ ಸ್ವಲ್ಪ ಡಿಫ್ರೆನ್ಶಿಯೇಷನ್ಸ್ ಕೊಡಿ ಸರ್. ಹಲೋ, ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ನವೀನ್ ಗೌಡ, ಜನರಲ್ ಫಿಸಿಷಿಯನ್ ಮತ್ತು ಡಯಾಬಿಟಿಸ್ ಸ್ಪೆಷಲಿಸ್ಟ್. ನಮ್ಮ ವಿಕಾಸ್ ಕೇಳಿದ ಪ್ರಶ್ನೆ ಒಳ್ಳೆಯ ಪ್ರಶ್ನೆ. ಹೆಡ್ಡೇಕ್ ಅಲ್ಲಿ ತುಂಬಾ ವಿಧದ ಹೆಡ್ಡೇಕ್ ಇದೆ. ಅದರಲ್ಲಿ ಒಂದು ಕಾಮನ್ ಆಗಿ ನಮ್ಮ ಕ್ಲಿನಿಕ್ ಬರೋ ಕೇಸ್ಗಳು ಯಾವುವು ಅಂದ್ರೆ ಹೈ ಬಿ ಪಿ ಇಂದ ಕೂಡ ಹೆಡ್ಡೇಕ್ ಅಂತ ಬರುತ್ತೆ. ನಾವೇನ್ ಅನ್ಕೋತೀವಿ, ಅಯ್ಯೋ ತಲೆನೋವು, ನಮ್ಮ ಬಾಸ್ ಕೊಡ್ತಾರೆ ಟೆನ್ಷನ್, ನಮ್ಮ ಮಿಸಸ್ ಕೊಡ್ತಾರೆ ಟೆನ್ಷನ್, ಇವ್ರು ಕೊಡ್ತಾರೆ ಟೆನ್ಷನ್ ಅಂತ ನಾವು ಕ್ಲಾಸಿನ ಟೆನ್ಷನ್ ಅನ್ಕೊಂಡ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಬಟ್ ಇಲ್ಲ, ನೆಗ್ಲೆಕ್ಟ್ ಮಾಡಕೂಡದು. ರೆಗ್ಯುಲರ್ ಆಗಿ ನಾವು BP ಚೆಕ್ ಮಾಡಿಸ್ತಾ ಇರ್ಬೇಕು. ಇಷ್ಟೊತ್ತಿಗೆ 15 ಒಂದ್ಸರಿ ಇಲ್ಲ ತಿಂಗಳಿಗೊಂದ್ಸರಿ BP ಚೆಕ್ ಮಾಡಿಸ್ಕೊತಾ ಇರ್ಬೇಕು. ಯಾಕಂದ್ರೆ ನಾನು ಇಷ್ಟು ನೋಡಿದೀನಿ, ಪೇಷಂಟ್ಸ್ಗಳು ನಮ್ಮ ಎಮರ್ಜೆನ್ಸಿಗೆ ಬಂದಿದ್ದಾರೆ ಸ್ಟ್ರೋಕ್ ಆಗಿ, ಹಾರ್ಟ್ ಅಟ್ಯಾಕ್ ಆಗಿ, ಅವಾಗ ಗೊತ್ತಾಗಿದೆ ಅವ್ರಿಗೆ BP 200 ಇದೆ, 250 BP ಇದೆ. ನೆಗ್ಲೆಕ್ಟ್ ಮಾಡ್ಕೊಡ್ತು. ಮತ್ತೆ ಇನ್ನೊಂಥರ ಹೆಡ್ಏಕ್ ಏನಂದ್ರೆ ಒಂದು ಸೈನಸೈಟಿಸ್ ಹೆಡ್ಏಕ್ ಅಂದ್ರೆ ಏನು? ಇದೆಲ್ಲ ಸೈನಸ್. ಓಕೆ, ಇದೆಲ್ಲ ಸೈನಸ್ಗಳು. ಓಕೆ, ಈಗ ಮೂಗು ಬ್ಲಾಕ್ ಆಗ್ತಾ ಇರೋದ್ರಿಂದ ಏನಕ್ಕಂದ್ರೆ ಮೂಗಲ್ಲಿ ಒಂದು ಸೆಪ್ಟಮ್ ಅಂತ ಇರುತ್ತೆ ಮಧ್ಯಭಾಗ, ಅದು ಸ್ವಲ್ಪ ಡಿವೇಟ್ ಆಗಿರುತ್ತೆ. ಅಂದ್ರೆ ಡಿವೇಟೆಡ್ ನೇಸಲ್ ಸೆಪ್ಟಮ್ ಅಂತ. ಅವಾಗ ಏನಾಗ್ತವೆ, ಈ ಸೈನಸ್ ಎಲ್ಲ ನೀರು ತುಂಬ್ಕೋತವೆ, ಆಗ ಅವ್ರಿಗೆ ಸೈನಸ್ ಹೆಡ್ಏಕ್ ಇರುತ್ತೆ. ಅವ್ರು ಹೆಂಗಂದ್ರೆ ಶೀತದಿಂದ ಹೆಡ್ಏಕ್ ಅಂತ ಇರುತ್ತೆ, ಕೋಲ್ಡ್ ಹೆಡ್ಏಕ್ ಅಂತ ಹೇಳ್ತಾರೆ. ಅವ್ರಿಗೆ ಏನಂದ್ರೆ ಅವ್ರ ತಲೆ ಹಿಂಗೆ ಸ್ವಲ್ಪ ಬಗ್ಸು ತುಂಬಾ ನೋವ್ತಾ ಇರುತ್ತೆ. ಓಕೆ, ಕೆಲವರು ಸುಮ್ಮನೆ ಅದಕ್ಕೆ ಪೇನ್ ಕಿಲ್ಲರ್ಸ್ ತಗೋತಾನೆ ಇರ್ತಾರೆ. ಅದಕ್ಕೆ ಏನಂದ್ರೆ ನಾವು ಏನ್ ಪ್ರಾಬ್ಲಮ್ ಇರುತ್ತೋ ಅದನ್ನ ಸರಿ ಮಾಡ್ಕೊಬೇಕು. ಏನ DNS ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಬೇಕು. ಅವಾಗ ಸೈನಸ್ ಹೆಡ್ಏಕ್ ಕ್ಲಿಯರ್ ಆಗುತ್ತೆ. ಸ್ವಲ್ಪ ಆಂಟಿಬಯೋಟಿಕ್ಸ್ ಎಲ್ಲ ಹಾಕೊಂಡ್ರೆ ಸ್ವಲ್ಪ ಇನ್ಫೆಕ್ಷನ್ ಕಮ್ಮಿ ಆಗಿ ಹೆಡ್ಏಕ್. ಇನ್ನೊಂದ್ ತರ ಹೆಡ್ಏಕ್ ಮೈಗ್ರೇನ್. ಈಗ ಮೈಗ್ರೇನು ತುಂಬಾ ಜನ ಪೇಷಂಟ್ ಅಲ್ಲಿ. ಮೈಗ್ರೇನ್ ಅಂದ್ರೆ ಏನು? ಮೈಗ್ರೇನ್ ಅಂದ್ರೆ ನಮ್ಗೆ ಅರ್ಧ ತಲೆನೋವಿರುತ್ತೆ, ಅದ್ರ ಜೊತೆಗೆ ವಾಮಿಟಿಂಗ್ ಇರುತ್ತೆ, ವಾಮಿಟ್ ಬರಂಗಾಗತ್ತೆ, ಕಣ್ಣೆಲ್ಲ ಮಂಜಾಗ್ತಾ ಇರುತ್ತೆ. ಇದೇ ಮೈಗ್ರೇನ್ಗೂ ಮತ್ತೆ ಬೇರೆ ತರ ಹೆಡ್ಏಕ್ ತಲೆನೋವು ತುಂಬಾ ಡಿಫ್ರೆಂಟ್ ಇದೆ. ಹಂಗಂದ್ರೆ ಏನ್ ಕಾರಣ ಇದಕ್ಕೆ ಮೇನ್ ಕಾರಣ ಬಂದ್ಬಿಟ್ಟು ಸ್ಟ್ರೆಸ್. ತುಂಬಾ ಸ್ಟ್ರೆಸ್, ಟೆನ್ಷನ್, ಎಕ್ಸಾಮ್ ಪ್ರೆಷರ್, ಓಕೆ, ವರ್ಕ್ ಪ್ರೆಷರ್, ಈ ತರ ದುಡ್ಡಿನ ಪ್ರೆಷರ್ ಎಲ್ಲ ಸೇರಿ, ಮತ್ತೆ ಸರಿಯಾಗಿ ನಿದ್ದೆ ಮಾಡಲ್ಲ, ಸರಿಯಾಗಿ ಊಟ ಕರೆಕ್ಟ್ ಟೈಮ್ ತಗೊಳಲ್ಲ, ಬ್ಯಾಡ್ ಫುಡ್ ಹ್ಯಾಬಿಟ್ಸ್, ವಾಕಿಂಗ್ ಇಲ್ಲ, ಎಕ್ಸಸೈಸ್ ಇಲ್ಲ, ಇದೆಲ್ಲದ್ರಿಂದಲೂ ಕಾರಣದಿಂದ ಅವ್ರಿಗೆ ಈ ತರ ಮೈಗ್ರೇನ್ ಹೆಡ್ಏಕ್ ಬಂದಿರುತ್ತೆ. ಓಕೆ, ಈ ಮೈಗ್ರೇನ್ ಹೆಡ್ಏಕ್ ಏನ್ ಮಾಡ್ತಾರೆ ಅಂದ್ರೆ ಇಲ್ಲ ಯಾವಾಗ್ಲೂ ಪೇನ್ ಕಿಲ್ಲರ್ ತಗೊಂಡು ಸುಮ್ಮನೆ ಎಷ್ಟೊಂದು ಜನ ಕಿಡ್ನಿಗೆಲ್ಲ ಡ್ಯಾಮೇಜ್ ಮಾಡ್ಕೊಂಡಿದ್ದಾರೆ. ಸರ್, ಈ ಮೈಗ್ರೇನ್ ಹೆಡ್ಏಕ್ ಎಲ್ಲ ಟ್ರೀಟ್ಮೆಂಟ್ ಉಂಟಾ ಸರ್? ಯಾಕೆಂದ್ರೆ ತುಂಬಾ ಜನ ಹೇಳ್ತಾರೆ ಮೈಗ್ರೇನ್ಗೆ ಟ್ರೀಟ್ಮೆಂಟೇ ಇಲ್ಲ ಅಂತ. ಸರ್, ನೀವೇನ್ ಹೇಳ್ತೀರಾ ಸರ್ ಇದಕ್ಕೆ? ನೋಡಿ, ಈ ಮೈಗ್ರೇನ್ ಹೆಡ್ಏಕ್ಗೆ ಟ್ರೀಟ್ಮೆಂಟ್ ಇದೆ. ಆಗ್ಲೇ ಹೇಳ್ದಂಗೆ ಏನು ಈ ಕಾರಣಗಳು ಮೈಗ್ರೇನ್ಗೆ, ಆ ಕಾರಣಗಳು ನಾವು ಸರಿಪಡಿಸ್ಕೊಂಡ್ರೆ ಮೈಗ್ರೇನ್ ಕಮ್ಮಿ ಆಗುತ್ತೆ. ಓಕೆ, ಅಂದ್ರೆ ನಾವು ಸ್ವಲ್ಪ ಟೆನ್ಷನ್ ಕಮ್ಮಿ ಮಾಡ್ಕೊಬೇಕು, ಸ್ಟ್ರೆಸ್ ಕಮ್ಮಿ ಮಾಡ್ಕೊಬೇಕು, ವಾಕಿಂಗು, ಎಕ್ಸರ್ಸೈಸ್ ಮಾಡಬೇಕು, ಕರೆಕ್ಟ್ ಆಗಿ ನಿದ್ದೆ ಮಾಡ್ಬೇಕು. ನಾನು ಎಷ್ಟೋ ಜನ ನೋಡಿದೀನಿ, ಈ ಸಾಫ್ಟ್ವೇರ್ ಕಂಪ್ನಿ ಬರೋ ಕೆಲಸ ಮಾಡ್ತಾ ಇರೋರು ನಿದ್ದೆ ಸರಿಯಾಗಿ ಮಾಡ್ತಿಲ್ಲ. 1 ಗಂಟೆ 2 ಗಂಟೆ ಕೆಲಸ ಮಾಡ್ತಾರೆ, ಬೆಳಿಗ್ಗೆ ಮತ್ತೆ 7 ಗಂಟೆ 8 ಗಂಟೆಗೆ ಕೆಲ್ಸಕ್ಕೆ ಹೋಗ್ತಾರೆ. ಓಕೆ, ಈ ತರ ನಿದ್ದೆ ಎಲ್ಲ ಮಕ್ಳುಗಳು ಸರಿಯಾಗಿ ಮಲ್ಗಲ್ಲ. ಓಕೆ, ನೈಟ್ ಎಲ್ಲ ಓದೋದು, ಮಾಡೋದು. ಓಕೆ, ತುಂಬಾ ಟೆನ್ಷನ್ ತಗೊಳ್ಳೋದು, ತಲೆ ಮೇಲೆ ಬಿದ್ದಿರ್ತ ಎಕ್ಸಾಮ್ ಟೆನ್ಷನ್, ಪ್ರೆಷರ್ ಹಾಕೊಂಡು ಈ ಕಾಯಿಲೆ ಬರ್ತಾರೆ. ಇದನ್ನ ನೀವು ಸರಿಪಡಿಸ್ಕೊಂಡ್ರೆ ಈ ಮೈಗ್ರೇನ್ ವಾಸಿ ಆಗುತ್ತೆ. ಅದಕ್ಕೆ ಮೈಗ್ರೇನ್ ನ ಲೈಫ್ ಸ್ಟೈಲ್ ಡಿಸಾರ್ಡರ್, ಜೀವನ ಶೈಲಿಯ ಒಂದು ಪ್ರಾಬ್ಲಮ್ ಅಂತ ನಾವು ಹೇಳೋದು. ಇದೊಂದೇ ಅಲ್ಲ, ಈ ಜೊತೆಗೆ ನಾವು ಕೆಲವು ಮೆಡಿಸಿನ್ಗಳನ್ನು ನಾವು ತಗೊಳ್ಬೇಕಾಗತ್ತೆ. ಅದನ್ನ ಪ್ರೊಫೈಲಾಕ್ಟಿಕ್ ಮೆಡಿಕೇಶನ್ ಫಾರ್ ದಿ ಮೈಗ್ರೇನ್ ಅಂತೀವಿ. ಅಂದ್ರೆ ಮೈಗ್ರೇನ್ ತಡೆಗಟ್ಟುವ ಮಾತ್ರೆಗಳು. ಅದು 1 2 ರಿಂದ 3 ತಿಂಗಳು ನಾವು ಈ ಮಾತ್ರೆಗಳು ನಾವು ಸೇವಿಸಿದ್ರೆ
ಓಕೆ, ನಮ್ಗೆ ಈ 3 ತಿಂಗಳಲ್ಲಿ ಸ್ವಲ್ಪ ಟೆನ್ಷನ್ ಸ್ಟ್ರೆಸ್ ಎಲ್ಲ ಕಮ್ಮಿ ಇರುತ್ತೆ ಮಾತ್ರೆಗಳಿಂದ. ಅವಾಗ ನಮಗೂ ಟೈಮ್ ಇರುತ್ತೆ ಎಲ್ಲ ಸ್ಟ್ರೆಸ್ ನ ಕಮ್ಮಿ ಮಾಡ್ಕೊಂಡು ಒನ್ಸ್ ಫಾರ್ ಆಲ್ ಈ ಮೈಗ್ರೇನ್ ನ ನಾವು ಕ್ಲಿಯರ್ ಮಾಡಬೇಕು. ಓಕೆ, ಇವಾಗ ನಮ್ ಸರ್ ಹೇಳ್ದಾಗೆ ನಿಮ್ಗೆ ಪ್ರತಿಯೊಂದು ಹೆಡ್ಏಕ್ಸ್ ಏನಿದೆ ಅದು ಡಿಫ್ರೆಂಟ್ ಅಂತ ನಿಮ್ಗಂತೂ ಗೊತ್ತಾಯ್ತು. ಈಗ ಒಂದ್ ಹೆಡ್ಏಕ್ ಸೈನಸೈಟಿಸ್ ಇರೋ ಹೆಡ್ಏಕ್ಗೆ ಮೈಗ್ರೇನ್ ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಇಲ್ಲ ಸ್ಟ್ರೆಸ್ ರಿಲೀಫಿಂಗ್ ಟ್ಯಾಬ್ಲೆಟ್ಸ್ಗಳು ತಗೊಳ್ಳೋದು, ಅದೆಲ್ಲ ನಿಜವಾಗ್ಲೂ ಆ ತಪ್ಪುಗಳನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಪ್ರತಿಯೊಂದು ಹೆಡ್ಏಕು ಅದ್ರದೇ ಆದ ಟ್ಯಾಬ್ಲೆಟ್ಸ್ಗಳು ಇರುತ್ತೆ. ಅದ್ರದೇ ಆದ ಟ್ಯಾಬ್ಲೆಟ್ಸ್ಗಳನ್ನ ನೀವು ಕನ್ಸ್ಯೂಮ್ ಮಾಡಬೇಕು ಒಂದಷ್ಟು ಟೈಮ್ ಲ್ಯಾಪ್ಸ್ ಅಲ್ಲಿ. ನೀವು ಯಾವುದೋ ಒಂದು ಮೈಗ್ರೇನ್ ಇದೆ ಅಂತ ಹೇಳ್ಬಿಟ್ಟು ಡೈಕ್ಲೋಫೆನ್ ಹಾಕೊಳ್ಳೋದು ಡೈಲಿ, ಅದೆಲ್ಲ ಮಾಡೋಕ್ ಹೋದ್ರೆ ಕಿಡ್ನಿ ಎಲ್ಲ ಫೇಲ್ ಆಗುತ್ತೆ. ಓಕೆ, ಅದೆಲ್ಲ ತಪ್ಪುಗಳನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಕೊಡ್ಬೇಕಂತ ಅನ್ನಿಸ್ತು. ಈ ತುಂಬಾ ಜನ ಪೇಷಂಟ್ಸ್ಗಳಿಗೆ ಈ ಹೆಡ್ಏಕ್ ಮೇಲೆ ಡೌಟ್ಸ್ ಇರೋದ್ರಿಂದ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಸೇವ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಫ್ರೆಂಡ್ಸ್ ಯಾರಾದ್ರೂ ಡೈಲಿ ತಲೆನೋವು ಅದು ಇದು ಪ್ರಾಬ್ಲಮ್ಸ್ ಹೇಳ್ತಿರೋರ್ಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಫಾಲೋ ಮಾಡಿಲ್ಲ ಅಂದ್ರೆ ಚಾನಲ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.